ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ಚೆನ್ನಾಗಿದ್ದೀವಿ. ಫುಲ್ಲು ಚಳಿ ಬೇರೆ. ಆ್ಯಂಡ್ ಇವತ್ತು ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಚಿರುಗ್ ರಜಾ ಇದೆ, 1-2 ಡೇಸು. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು. ಮೇ ಬಿ ದಸರಾ ಹಬ್ಬಕ್ಕೆ ಹೋಗಿದ್ದು ಮತ್ತೆ ಹೋಗೇ ಇಲ್ಲ. ಹಾಗಾಗಿ ಹೋಗ್ಬಿಟ್ಟು ಬರೋಣ 1-2 ದಿನ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹೊರಗಡೆ ಫುಲ್ ಒಂಥರ ಮಂಜು ಥರ ಅನಿತಾನೆ ಇದೆ. ಹಾಗಾಗಿ ಫುಲ್ ಪ್ಯಾಕ್ ಆಗಿ ಹೋಗ್ಬಿಟ್ಟಿದ್ದೀವಿ. ಅತ್ತಿ ಯಾವಾಗಲೂ ಇಟ್ಕೊಂಡೇ ಇರ್ತೀನಿ, ಬಟ್ ಸ್ವೆಟರ್ ಎಲ್ಲ ಹಾಕೊಂಡು. ಆ್ಯಂಡ್ ಬುಜ್ಜಿ ಬೇಬಿ ಚಿರು ಎಲ್ಲರನ್ನೂ ರೆಡಿ ಮಾಡಿದ್ದೀನಿ. ಹಸ್ಬೆಂಡ್ ಆನ್ ದ ವೇ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಹೋಗ್ತಾರಲ್ಲ, ಹಾಗಾಗಿ ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ರೆಡಿ ಆಗಿದ್ದೀವಿ. ನೋಡೋಣ, 1-2 ಡೇಸ್ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಬರೋದು ಅಮ್ಮ ಮನೇಲಿ. ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಚಳಿ ನಿಮ್ಮೂರಲ್ಲೂ ಹೀಗೆ ಆಗ್ತಾ ಇದೆಯಾ ಅಂತೇಳಿ. ನಮ್ಮ ಮನೆ ಹತ್ರ ಆಯ್ತು 2 ಡೇಸಿಂದ ಫುಲ್ಲು ಬರ್ತಾನೇ ಇದೆ. ಜೋರಾಗೂ ಬರ್ತಾ ಇಲ್ಲ, ಈ ಥರ ನಿಂತು ಹೋಗ್ತಾ ಇಲ್ಲ. ಅನಿತಾನೇ ಇದೆ. ಸೊ ಬನ್ನಿ ಇವಾಗ ಹೋಗೋಣ. 11 o'clock ಆಗಿದ್ರೂ ವೆದರ್ ನೋಡಿ ಹೇಗಿದೆ ಅಂತ. ಫುಲ್ಲು ಸೋನೆ ಸುರಿತಾನೇ ಇತ್ತು, ಜಡಿ ಬಿದ್ದಂಗೆ ಬೀಳ್ತಾನೇ ಇತ್ತು. ಯಪ್ಪ ಸಿಕ್ಕಾಪಟ್ಟೆ ಚಳಿ ಆಯಿತು ನಮಗಂತೂ. ಬುಜ್ಜಿ ಬೇಡ, ಸುಮ್ಮನೆ ಇರ. ಬುಜ್ಜಿನ ಯಾರು ಕರ್ಕೊಂಡು ಹೋಗ್ತಾರೆ? ಅವ್ನು ಅಳ್ತಾನೆ ಇರ್ತಾನೆ, ನೈಟೆಲ್ಲ ನಿದ್ದೆ ಮಾಡಕ್ ಬಿಡಲ್ಲ. ಬಾಯ್ ಬುಜ್ಜಿ, ಬಾಯ್ ಬಾಯ್. ಬರಬೇಡ, ಹೋಗು ನೀನು, ನಾವು ಹೋಗ್ತೀವಿ, ಬಾಯ್. ಚಿರುಗೆ ಬೇಡ ಬುಜ್ಜಿ ಇಲ್ಲೇ ಬಿಟ್ಟು ಹೋಗೋಣ ಅಂತ ಹೇಳಿದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅವನು ಸಮಾಧಾನ ಮಾಡಿ ಹೇಗೋ ಕರ್ಕೊಂಡು ಹೋಗೋಣ. ಬುಜ್ಜಿ ಬೇಬಿನ ಬಿಟ್ಬಿಟ್ಟು ಹೋಗೋಕ್ಕಾಗತ್ತಾ, ಚಿಕ್ಕ ಪಾಪು ಅಲ್ವಾ ಅಂತೇಳಿ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. ಬಟ್ ಆನ್ ದ ವೇನೇನು ಮಳೆ ಎಲ್ಲ ಏನೂ ಬಂದಿಲ್ಲ, ಆರಾಮಾಗೆ ಬಂದ್ವಿ. ಹಸ್ಬೆಂಡು ಕೂಡ ನಮ್ಮನ್ನು ಅಮ್ಮ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಹತ್ರನೇ ಒಂದು 10 ಮಿನಿಟ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹೊರಟ್ರು. ಆ್ಯಂಡ್ ನಾವು ಕೂಡ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಒಂದು ಮಧ್ಯಾಹ್ನ ಆಗಿತ್ತು. ಅಕ್ಕಗೆ ಇವತ್ತು 5th ಮಂತ್ ಶ್ರೀಮಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಬಟ್ ನಾನು ಇದಕ್ಕೆ ಅಂತ ಏನೋ ಅಮ್ಮ ಮನೆಗೆ ಹೋಗಿಲ್ಲ. ನಾನು ಪಾಡಿಗೆ ನಾನು ಸುಮ್ಮನೆ ರಜಾ ಇತ್ತಲ್ಲ ಅಂತ ಹೋಗಿದ್ವಿ. ಬಟ್ ಕೋಇನ್ಸಿಡೆನ್ಸ್ ಥರ ಇವತ್ತೇ ಕೂಡ ಶ್ರೀಮಂತ ಫಂಕ್ಷನ್ ಕೂಡ ಇತ್ತು. ತುಂಬ ಗ್ರ್ಯಾಂಡಾಗೆಲ್ಲ ಏನಿಲ್ಲ, ಮನೆಯವರೇ ಸೇರಿಕೊಂಡು ಎಲ್ಲ ಮಾಡ್ತಾ ಇದ್ವಿ. ಅವ್ರ ಕಡೆ ಎಲ್ಲ 5th ಮಂತಲ್ಲಿ 5 ವೆರೈಟಿ ರೈಸ್ ಮಾಡಿಬಿಟ್ಟು ಈ ಥರ ಶಾಸ್ತ್ರ ಎಲ್ಲ ಮಾಡ್ತಾರೆ. ಹಾಗಾಗಿ ಅದನ್ನು ಇವತ್ತು ಮಾಡ್ತಾ ಇದ್ದಾರೆ. ಅಕ್ಕ ಹಾಸ್ಪಿಟಲ್ ಚೆಕಪ್ಗೆ ಹೋಗಿದ್ರು, ಹಾಗಾಗಿ ಸ್ವಲ್ಪ ಲೇಟಾಗಿ ಇವಾಗ ಮಧ್ಯಾಹ್ನ ಮೇಲೆ ಮಾಡ್ತಾ ಇದ್ದೀವಿ. ಅಡುಗೆ ಎಲ್ಲ ಮನೇಲೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿತ್ತು. ಆ್ಯಂಡ್ ಅಕ್ಕನ್ನ ರೇಗಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಿಕಾಸ್ ತುಂಬ ವರ್ಷದ ಕನಸು ಅವರಿಗೆ ಇದು. ತುಂಬ ವರ್ಷದಿಂದ ವೆಯ್ಟ್ ಮಾಡಿ ಕೊನೆಗೆ ಫೈನಲಿ ಅದು ನೆರವೇರ್ತಾ ಇದೆ. ಹಾಗಾಗಿ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ. ಅವರಿಗೆ ಈ ಥರ ಒಂದು ಬ್ಲೆಸ್ ಸಿಕ್ಕಿರೋದು ನಮಗೂ ಕೂಡ ತುಂಬ ಖುಷಿಯಾಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ನಾವು ಕೂಡ ಫಂಕ್ಷನ್ನ. ಮನೆಯವರೇ ಆಗಿರೋದ್ರಿಂದ ಎಲ್ಲ ಕಾಲು ಎಳ್ಕೊಂಡು, ಬಿಕಾಸ್ ಇವಾಗಲೇ ಎದ್ದೊಳ್ತೀರಾ, ಇಲ್ಲ ನಾವು ಎಬ್ಬರ್ಸಕ್ಕೆ ಯಾರಾದರೂ ಬರಬೇಕಾ ಅಂತೆಲ್ಲ ಹೇಳ್ತಾ ರೇಗಿಸ್ತಾ ಇದ್ವಿ. ನಾನು ಕೂಡ 2 ಪ್ರೆಗ್ನೆನ್ಸಿಯಲ್ಲೂ ತುಂಬ ಅನುಭವಿಸಿದ್ದೀನಿ. ನನಗಂತೂ ಎದ್ದೊಳಕ್ಕೆ ಒಬ್ಬರು, ಕೂರ್ಸೋಕೆ ಒಬ್ಬರು ಎಲ್ಲ ಬೇಕಾಗಿತ್ತು. ಹಾಗಾಗಿ ಅವ್ರಿಗೂ ಕೂಡ ಹಂಗೆ ರೇಗಿಸ್ತಾ ಇದ್ವಿ ಪಕ್ಕದಲ್ಲಿ ಕೂತ್ಕೊಂಡು. ಆ್ಯಂಡ್ ಎಲ್ಲರೂ ಹೇಳ್ತಾ ಇದ್ರು, ನೀನು ಹೋಗಿ ಪಕ್ಕದಲ್ಲಿ ಕೂತ್ಕೊಂಡ್ರೆ ಯಾರು ಮೂವಿ ಎಲ್ಲ ಏನೂ ಕೊಡಲ್ಲ, ಬಂದ್ಬಿಡು ಈ ಕಡೆ ಅಂತ. ಹಾಗೆ ಅಕ್ಕ ನಾವು ಕೂಡ ಮಾತಾಡಿಕೊಂಡು ಚೆನ್ನಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ನಾನು ಕೂಡ ಶಾಸ್ತ್ರ ಎಲ್ಲ ಮಾಡಿದ್ವಿ. ಎಲ್ಲ ಮುಗಿದ್ಮೇಲೆ ಎಲ್ಲರೂ ಮಾಡೋವರೆಗೂ ವೆಯ್ಟ್ ಮಾಡಿ, ಮನೆಯವರೇ ಆಗಿದ್ರೋದ್ರಿಂದ ಮನೆಯಲ್ಲೇ ಮಾಡ್ಕೊಂಡ್ವಿ ನಾವು ಕೂಡ. ಆ್ಯಂಡ್ ಶಾಸ್ತ್ರ ಎಲ್ಲ ಆದಮೇಲೆ ಆರತಿ ಎಲ್ಲ ತೆಗೆದ್ರು. ಅದೆಲ್ಲ ಆದಮೇಲೆ ಊಟ ಕೂಡ ರೆಡಿ ಆಗಿತ್ತು. ಮನೆಯಲ್ಲೇ ಎಲ್ಲ ಅಡುಗೆ ಮಾಡಿದ್ವಿ. ಸ್ವೀಟು ಅಂದರೆ ಚಿತ್ರಾನ್ನ, ಹುಳಿ ಅನ್ನ ಅಂತ ಮಾಡ್ತಾರೆ ಅದು, ಮತ್ತು ಪುಳಿಯೋಗರೆ, ಮತ್ತು ರೈಸ್, ಸಾಂಬಾರು, ಮೊಸರನ್ನ, ಆ ಥರ 5 ವೆರೈಟಿ ರೈಸ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಮಾಡಿದರು. ಆ್ಯಂಡ್ ಅವ್ರ ಕಡೆ ಮನೇಲೇ ಚಕ್ಲಿ, ನಿಪ್ಪಟ್ಟು ಆಗಿರ್ಬೋದು, ಪ್ರತಿಯೊಂದೂ ತುಂಬ ವೆರೈಟಿ ಅಡುಗೆ ಎಲ್ಲ ಮಾಡ್ತಾರೆ. ಅದನ್ನು ಕೂಡ ಮಾಡಿ ಇವಾಗ ಫಸ್ಟು ಅಕ್ಕ ಬಾವಗೆ ಊಟ ಬಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅವ್ರಿಗೆ ಕೂಡ ಫಸ್ಟ್ ಬಡಿಸ್ತಾ ಇದ್ದಾರೆ. ಅಂದರೆ ಏನೇನು ಇಟ್ಟಿರ್ತಾರೋ ಎಲ್ಲನೂ ಅವ್ರ ತಟ್ಟೆಯಲ್ಲಿ ಫಿಲ್ ಮಾಡಬೇಕು. ಕ್ವಾಂಟಿಟಿ ಕಮ್ಮಿ ಆಗಿದ್ರೂ ಪರವಾಗಿಲ್ಲ, ಬಟ್ ತುಂಬ ವೆರೈಟಿ ಐಟಮ್ಸ್ನೆಲ್ಲ ಇಟ್ಬಿಟ್ಟು ಕೊಡ್ತಾರೆ. ಆ್ಯಂಡ್ ಬೆಳಗ್ಗೆಯಿಂದ ಅಕ್ಕ ಊಟ ಕೂಡ ಮಾಡಿದ್ದಿಲ್ಲ, ಬಿಕಾಸ್ ಹಾಸ್ಪಿಟ್ಲು ಅದು ಇದು ಅಂತ ಓಡಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ನಾವು ಕೂಡ ರೇಗಿಸ್ತಾ ಇದ್ವಿ, ಫುಲ್ ಬ್ಯಾಟಿಂಗ್ ಮಾಡಿಬಿಡು ಇವಾಗ, ಎಲ್ಲ ವೆರೈಟಿ ಏನೇನಿದೆಯೋ ಎಲ್ಲನೂ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಸ್ವೀಟಿಂದ ಹಿಡಿದು ಚಕ್ಲಿ, ನಿಪ್ಪಟ್ಟು, ಹಣ್ಣು, ಫ್ರೂಟ್ಸು, ಆ ಥರದ್ದು ಪ್ರತಿ ವೆರೈಟಿ ಎಲ್ಲ ಇಟ್ಟಿದ್ರು. ತಟ್ಟೆ ಅಂತೂ ಫಿಲ್ ಆಗಿ ಹೋಗ್ಬಿಟ್ಟಿತ್ತು. ನೀವೇ ನೋಡಿ ಎಷ್ಟು ಫಿಲ್ ಮಾಡ್ತಾನೇ ಇದ್ದಾರೆ. ಅದಕ್ಕೆ ಭಾವಂಗೂ ಹೇಳ್ತಾ ಇದ್ವಿ, ಚಾನ್ಸ್ ಬೇರೆ ಸಿಗಲ್ಲ, ತಿನ್ಕೊಂಬಿಡ್ರಿ ಎಲ್ಲ ಚೆನ್ನಾಗಿ ಅಂತ ಹೇಳ್ಬಿಟ್ಟು.
ಸೊ ಹಾಗಾಗಿ ಅವರು ಕೂಡ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಆ್ಯಂಡ್ ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು. ಆ್ಯಂಡ್ ಅಮ್ಮ ಮನೇಲಿ ಜೋಳಿ ಇಲ್ಲ ಹಾಕಕ್ಕೆ, ಅದು ಉಕ್ಕು ಕೂಡ ಹಾಕಿಲ್ಲ ಇಲ್ಲಿ. ನನಗಂತೂ ಬುಜ್ಜಿ ಬೇಬಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಜೋಲಿಲಿ ಮಲಗಿ ಮಲಗಿ, ಅವನಂತೂ ಮಲ್ಕೊತಾನೇ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಈ ಥರ ವಿಂಡೋಗೆ ಒಂದು ಸೈಡ್ ನಾನು ಕಟ್ಬಿಟ್ಟು ಇನ್ನೊಂದು ಸೈಡು ತೂಗ್ತಾ ಇದ್ದೆ. ಚಿರು ಅದನ್ನ ವಿಡಿಯೋ ಮಾಡ್ತೀನಿ ಇರು ನಾನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ ಬುಜ್ಜಿ ಬೇಬಿ ನನ್ನೇ ಹೇಗೆ ಗುರಾಯಿಸ್ತಾ ಇದ್ದಾರೆ ಅಂತ. ಆ್ಯಂಡ್ ಅವ್ರನ್ನೂ ಕೂಡ ನಾನು ಮಲಗಿಸ್ಬಿಟ್ಟು ಅಮ್ಮಂಗೆ ಹೇಳಿ ಸ್ವಲ್ಪ ವಿಶಾಲ್ ಮಾರ್ಟಲ್ಲಿ ಕೆಲಸ ಇತ್ತು. ಅಂದರೆ ನನ್ನ ಹತ್ರ ಒಂದು ಕ್ರೆಡಿಟ್ ನೋಟ್ ಇತ್ತು, ಅದನ್ನು ರಿಡ್ಯೂಮ್ ಮಾಡಬೇಕಾಗಿತ್ತು ಒಂದು 800 ರುಪೀಸ್ದು. ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮ ಮನೆ ಹತ್ರನೇ ವಿಶಾಲ್ ಮಾರ್ಟ್ ಇತ್ತಲ್ಲ, ಹಾಗಾಗಿ ಅಲ್ಲಿಗೆ ಬಂದಿದ್ವಿ ನಾನು ಚಿರು. ಅವನಂತೂ ಹೋಗಿದ ತಕ್ಷಣ ಫುಲ್ಲು ನನಗೆ ಜಾಮಿಟ್ರಿ ಬಾಕ್ಸಲ್ಲಿ ಬೈಕ್ ಕೊಡಿಸು, ಕಾರ್ ಕೊಡಿಸು, ಆಮೇಲೆ ಅದು ಬೇಡ ಇದು ಬೇಡ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಆ್ಯಂಡ್ ಅದು ಏನೋ ಒಂದು ಕಾರ್ ಥರ ಇದೆ, ಅದು ಜಾಮಿಟ್ರಿ ಬಾಕ್ಸು. ನಮ್ಮದ್ರಲ್ಲೆಲ್ಲ ನಟರಾಜ ಇತ್ತು, ಅದೊಂದು ತೊಗೊಂಡ್ರೆ ಸಾಕಾಗ್ತಾಯಿತ್ತು. ಬಟ್ ಇವಾಗ ಮಕ್ಕಳಿಗೆ ಎಷ್ಟೊಂದು ವೆರೈಟಿಗಳು ಸಿಕ್ಬಿಟ್ಟಿದೆ ನೋಡಿ. ಅವನು ಎತ್ಕೊಂಡು ಓಡಿಸ್ಬಿಟ್ಟು ಎಲ್ಲ ನೋಡ್ತಾ ಇದ್ದ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು, ನಾನು ಬುಜ್ಜಿ ಬೇಬಿಗೆ ಬಟ್ಟೆ ತೊಗೊಂಡಾಗ ನೋಡಿ ಈ ಥರ ತುಂಬ ಚೆನ್ನಾಗಿ ವೆರೈಟಿ ಬಟ್ಟೆಗಳೆಲ್ಲ ಸಿಗುತ್ತೆ ವಿಶಾಲ್ ಮಾರ್ಟಲ್ಲಿ, ಸಖತ್ತಾಗಿರುತ್ತೆ ವಿಂಟರ್ ವೇರ್ ಎಲ್ಲ. ನಾನು ಇಲ್ಲೇ ಆಲ್ಮೋಸ್ಟ್ ಅವನಿಗೆ ಸ್ವೆಟರ್ಸು ಆ ಥರದ್ದೆಲ್ಲ ತೊಗೊಂಡಿದ್ದು. ನೋಡಿ ಅಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ನಾನು ಇಲ್ಲೇ ತೊಗೊಂಡಿದ್ದು. ನಾನು ತೊಗೊಂಡಾಗ 499 ರುಪೀಸ್ ಇತ್ತು. ಅದನ್ನೆಲ್ಲ ತೊಗೊಂಡು ಮನೆಗೆ ವಾಪಸ್ ಬರೋ ಅಷ್ಟರಲ್ಲಿ ಅಮ್ಮ ಮನೆ ಎದುರುಗಡೆನೇ ಒಂದು ಗಣೇಶ ದೇವಸ್ಥಾನ ಇದೆ, ಅಲ್ಲಿ ಬೇರೆ ಬೇರೆ ದೇವ್ರುಗಳೆಲ್ಲ ಇರುತ್ತೆ, ಅದನ್ನು ಎತ್ತುತ್ತಾ ಇದ್ದರು. ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು. ಸೊ ಫುಲ್ ಖುಷಿಯಾಗೆ ಚಿರು ಅಂತೂ ಎಲ್ಲರ ತಮಟೆ ಸೌಂಡ್ ಕೇಳಿಸ್ಲಿ, ಅದು ಏನು ಇಂಟ್ರೆಸ್ಟೋ ಅಲ್ಲ, ಅದು ಏನು ಗೊತ್ತೋ ಅವನಿಗೆ, ಅದು ಗೊತ್ತಿಲ್ಲ ನನಗೆ. ಬಟ್ ಎಲ್ಲಾದರೂ ತಮಟೆ ಸೌಂಡ್ ಕೇಳಿದ್ರೆ ಸಾಕು ಅವನು ರೆಡಿಯಾಗಿ ನಿಂತಿರ್ತಾನೆ. ಅಮ್ಮ ದೇವ್ರು ಬರ್ತಾ ಇದೆ, ಬಾ ಹೋಗೋಣ ಬಾ ಹೋಗೋಣ ಅಂತ ಹಠ ಮಾಡ್ತಾನೆ ಇರ್ತಾನೆ. ನಾನು ಬರಲ್ಲ ಹೋಗು ಅಂತ ಹೇಳಿದ್ರು ಕೇಳಲ್ಲ. ಈ ಸಲ ನಾನು ಬರಲ್ಲ ಹೋಗು ಬುಜ್ಜಿ ಬೇಬಿನ ನೋಡ್ಕೋಬೇಕು ಅಂತ ಹೇಳಿದಕ್ಕೆ ಅವ್ರ ಅಮ್ಮಮ್ಮನ ಕರ್ಕೊಂಡೋಗಿ ನೋಡಿಕೊಂಡು ವಾಪಸ್ ಬಂದರು. ಆಮೇಲೆ ಎಲ್ಲ ಮನೆಗೆ ಬಂದಮೇಲೆ ಸಂಜೆ ಮೇಲೆ ನಾವು ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಮ್ಮಗೆ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಾನು ತುಂಬ ಒಂದು 7 ಮಂತ್ಸೇ ಆಗಿದೆ ನಾನು ಕೂಡ ಪಾನಿಪುರಿ ತಿಂದು. ಹೋಗಿ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಬುಜ್ಜಿ ಬೇಬಿ ಅಂತೂ ತಿಂತಾ ಇದ್ರೆ ಮಕ್ಕನೇ ನೋಡ್ತಾನೆ, ಬೇಜಾರಾಗುತ್ತೆ ನಮಗೇನೆ. ಅವನಿಗೆ ಕೊಡಂಗೂ ಇಲ್ಲ ಬಿಡಂಗೂ ಇಲ್ಲ, ಹಾಗಾಗಿ ನಮಗೂ ಅವನ್ನ ನೋಡ್ತಾ ಇದ್ರೆ ಬೇಜಾರಾಗತ್ತೆ. ಆ್ಯಂಡ್ ನೋಡಿ ಚಿರು ಕೊನೆಗೂ ಹಠ ಮಾಡಿ ಅವ್ರ ಅಮ್ಮಮ್ಮನ ಹತ್ರ ರಿಮೋಟ್ ಕಾರ್ ಬೇಕು ಅಂತ ಈಸ್ಕೊಂಡೇ ಬಿಟ್ಟ. ವಿಶಾಲ್ ಮಾರ್ಟಲ್ಲಿ ನನಗೆ ತಲೆ ತಿಂತಾ ಇದ್ದ, ನಾನು ಕೊಡ್ಸಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಅಮ್ಮಮ್ಮಂಗೆ ಪೂಸಿ ಹೊಡೆದ್ಬಿಟ್ಟು ಈಸ್ಕೊಂಡಿದ್ದಾನೆ. ಕೊನೆಗೂ ಬಿಟ್ಟೇ ಇಲ್ಲ. ಆ್ಯಂಡ್ ಪಾನಿಪುರಿ ತಿನ್ನು ಅಂದರೆ ಅವನು ಆ ಕಾರ್ನ ಬಿಡೋಕ್ಕೆ ರೆಡಿನೇ ಇಲ್ಲ. ಇಲ್ಲ ನನಗೆ ಪಾನಿಪುರಿ ಬೇಡ, ನಾನು ಕಾರೇ ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಇಟ್ಕೊತಾ ಇದ್ದ. ಆ್ಯಂಡ್ ಬುಜ್ಜಿ ಬೇಬಿನ ಮೂತಿ ಒಂಥರ ಎಲ್ಲ ಮಾಡ್ತಾ ಇದ್ನ, ಅಮ್ಮ ಅದನ್ನೇ ಹೇಳ್ಕೊಡ್ತಾ ಇದ್ರು. ಅವನಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಪಾನಿಪುರಿ ಎಲ್ಲ ತಿನ್ಕೊಂಡು ನಾವು ಇಲ್ಲಿ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೆ. ಬಿಕಾಸ್ ನಾನು ಅಮ್ಮ ಮನೆಗೆ ಬಂದಾಗಲೇ ಕ್ಲಿಪ್ಸ್ ಆಗಿರ್ಬೋದು ಮತ್ತು ಹೇರ್ ಬ್ಯಾಂಡ್ಸು ಆ ಥರದ್ದೆಲ್ಲ ಇಲ್ಲೇ ತೊಗೊಳ್ಳೋದು. ಆ್ಯಂಡ್ ಬುಜ್ಜಿ ಬೇಬಿಗೆ ಇದು ಮಣಿದು ಕೈಗೆ ಹಾಕೋದು ತೊಗೋಬೇಕಾಗಿತ್ತು, ಯಾಕಂದರೆ ಅವ್ರ ಕೈಯಲ್ಲಿ ಇರೋದು ಸ್ವಲ್ಪ ಟೈಟ್ ಆಗ್ತಾಯಿತ್ತು. ಹಾಗಾಗಿ ಬೇರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಗೋದ್ರು ಬಂದಿದ್ವಲ್ಲ ಅದನ್ನೆಲ್ಲ ತೊಗೊಂಡು ನಾವು ಮನೆಗೆ ಹೋದ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಇವಾಗ ಹೊಸದು ಕಲ್ತ್ಕೊಂಬಿಟ್ಟಿದ್ದಾರೆ, ನೀವೇ ನೋಡಿ. ನನಗಂತೂ ಇದು ಗೊತ್ತೇ ಇರಲಿಲ್ಲ, ಯಾಕಂದರೆ ಬಿಕಾಸ್ ನಮ್ಮ ಮನೇಲಿ ಈ ಥರ ಅಂದರೆ ಇಟ್ಕೊಂಡು ಸಪೋರ್ಟಿಗೆ ಇಟ್ಕೊಂಡು ನಿಂತ್ಕೊಳ್ಳೋ ಅಂತ ಯಾವುದೂ ಇಲ್ಲ. ಆ್ಯಂಡ್ ನಾವು ವಿಂಡೋ ಹತ್ರ ಮಂಚನೂ ಹಾಕಿಲ್ಲ. ಬಟ್ ಅಮ್ಮ ಮನೆಯಲ್ಲಿ ವಿಂಡೋ ಹತ್ರನೇ ಈ ಥರ ಮಂಚ ಹಾಕಿರೋದ್ರಿಂದ ಅವನು ಎದ್ದು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನನಗಂತೂ ನೋಡಿ ಫುಲ್ ಖುಷಿ ಆಗೋಯ್ತು. ಟ್ರೈ ಮಾಡ್ತಾ ಇದ್ನಲ್ಲ ಅಂತ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಕೊನೆಯಲ್ಲಿ ನೋಡಿ ಅವನು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಸಲ ಟ್ರೈ ಮಾಡಿ ಕೊನೆಗೂ ಎದ್ದು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದ. ಆ್ಯಂಡ್ ಅವ್ರ ಅಣ್ಣ ಕೂಡ ಹೇಳ್ಕೊಡ್ತಾ ಇದ್ದ ಚಿರು, ಈಗ ಹಿಡ್ಕೊಂಡು ನಿಧಾನಕ್ಕೆ ಹಿಂಗೆ ಎದ್ದೇಳಬೇಕು ಅಂತ. ಅವನು ಅದನ್ನೇ ನೋಡಿಕೊಂಡು ಎದ್ದು ಕೊನೆಗೂ ನಿಂತ್ಕೊಂಡೇ ಬಿಟ್ಟ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಮೇ ಬಿ ಇನ್ನೊಂದು ಸ್ವಲ್ಪ ದಿನ ಅವನಿಗೂ ಇದೇ ಥರ ನಮ್ಮ ಮನೇಲಿ ಸಪೋರ್ಟ್ಗೆ ಏನಾದರೂ ಸಿಕ್ಕಿದ್ರೆ ಅವನು ಕೂಡ ಎದ್ದು ನಿಂತ್ಕೊತಾನೆ ಅಂತ ಅನ್ಕೊತೀನಿ. ಆ್ಯಂಡ್ ಚಿರುದು ನಮ್ಮ ಹತ್ರ ತಳ್ಕೊಂಡು ಹೋಗೋ ಗಾಡಿ ಒಂದಿದೆ ವುಡನ್ದು, ಅದನ್ನು ನಾನು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಎಲ್ಲ ಪಾರ್ಟ್ಸ್ ಬಿಚ್ಚಿ ಎತ್ತಿಟ್ಬಿಟ್ಟಿದ್ದೀನಿ. ಬಟ್ ಬುಜ್ಜಿ ಬೇಬಿ ರೆಡಿ ಆಗಿದ್ದಾರಲ್ಲ ಇವಾಗ ನಿಂತ್ಕೊಳ್ಳೋಕ್ಕೆ, ಅದನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಮಾಡಿ ಕೊಡಬೇಕು. ನೋಡಿ ಎಷ್ಟು ಕ್ಯೂಟಾಗಿ ಎದ್ದು ಅಷ್ಟು ಕಷ್ಟಪಟ್ಟು ಕೊನೆಗೂ ಅವ್ನು ಬಿಡಲೇ ಇಲ್ಲ. ಆಗಲ್ಲ ಬೇಡ ಬಿಡು ಬುಜ್ಜಿ ಅಂತ ಹೇಳಿದ್ರು ಬಿಡಲೇ ಇಲ್ಲ ಅವರು. ಆ ಕಡೆ ಈ ಕಡೆ ನೋಡಿಕೊಂಡು ನಿಧಾನಕ್ಕೆ ಅಷ್ಟು ಸೇಫಾಗಿ, ಅಂದರೆ ಕೆಳಗಡೆ ಬಿದ್ರೂ ಅಷ್ಟೇ ತುಂಬ ಸೇಫಾಗೇ ಕೆಳಗಡೆ ಬೀಳ್ತಾ ಇದ್ರು. ನನಗಂತೂ ನೋಡಿ ಖುಷಿ ಆಯಿತು. ಬುಜ್ಜಿ ಬೇಬಿ ಇನ್ನೊಂದು ಮೈಲ್ ಸ್ಟೋನ್ ಕೂಡ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದೇ ಖುಷಿ ಆಯಿತು.
ಅದನ್ನು ನೋಡಿಕೊಂಡು ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ವಿ. ಸಂಜೆ ಆಗಿತ್ತಲ್ವಾ ಹಾಗಾಗಿ. ಆ್ಯಂಡ್ ಫೈನಲಿ ಅವನು ಕೂಡ ಹೇಗೋ ಕಷ್ಟಪಟ್ಟು ಕೊನೆಗೂ ಎದ್ದು ನಿಂತ್ಕೊಂಡು ನೈಟು ನಾವು ಮಲ್ಕೊಂಬಿಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಮ್ಮ ಮನೆ ಹತ್ರನೇ ಒಬ್ಬರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ರು, ಹಾಗಾಗಿ ಇನ್ವೈಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿಸಿದ್ರು. ನನಗಂತೂ ನೋಡೋಕೆ ಖುಷಿ ಆಯಿತು. ಆ್ಯಂಡ್ ಬುಜ್ಜಿ ಬೇಬಿ, ನಾನು, ಅಮ್ಮ ಮತ್ತು ಅಕ್ಕ, ನಮ್ಮ ಚಿರು ಎಲ್ಲರೂ ಹೋಗಿದ್ವಿ. ಆ್ಯಂಡ್ ಎಲ್ಲರೂ ಮಾತಾಡಿಸ್ತಾ ಇದ್ರು. ನಾವು ಮೊದಲು ಅಲ್ಲೇ ಇದ್ದಿದ್ದು ರೆಂಟ್ ಹೌಸಲ್ಲಿ, ನಾನು ಮದುವೆ ಆಗೋಕ್ಕಿಂತ ಮುಂಚೆ. ಆ್ಯಂಡ್ ಮದುವೆ ಆಗಿ ಚಿರು ಎಲ್ಲ ಹುಟ್ಟಿದ ಮೇಲೆ ಅದೇ ರೋಡಲ್ಲಿ ಇದ್ದಿದ್ದು. ಬಟ್ ಅಮ್ಮ ಇವಾಗ ಬೇರೆ ಕಡೆ ಹೋಗಿರೋದ್ರಿಂದ ಅಲ್ಲಿರೋರೆಲ್ಲ ಯಾವಾಗ ಬಂದೆ, ಏನೋ, ಹೇಗಿದ್ಯಾ ಅಂತೆಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಖುಷಿಯಾಗಿ ಮಾತಾಡ್ಕೊಂಡಿದ್ದು. ಪ್ರಸಾದ ಕೂಡ ಕೊಡ್ತಾಯಿದ್ರು. ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ನನ್ನ ಫ್ರೆಂಡು ತುಂಬ ದಿನ ಆದಮೇಲೆ ನನ್ನ ನೋಡೋಕ್ಕೆ ಬಂದಿದ್ಲು. ಆ್ಯಂಡ್ ಚಿರುನೂ ಅಂದರೆ ಬುಜ್ಜಿ ಬೇಬಿನೂ ನೋಡಿಲ್ಲ ಅವರು, ಅದಕ್ಕೋಸ್ಕರ ಅವ್ರನ್ನೂ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಬಂದಿದ್ದರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರಿಬ್ಬರನ್ನ ನೋಡಿಬಿಟ್ಟು. ಆ್ಯಂಡ್ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ನಾವು ಕೂಡ ರೆಡಿಯಾಗಿ ಅವ್ರು ಹಾಗೆ ಹೋದರು. ಆ್ಯಂಡ್ ನಾವು ಕೂಡ ವಾಪಸ್ ನಮ್ಮ ಮನೆಗೆ ಬರೋಕ್ಕೆ ರೆಡಿಯಾಗಿ ಇವಾಗ ನಮ್ಮ ಮನೆಗೆ ಓಲೋ ಬುಕ್ ಮಾಡ್ಕೊಂಡು, ಅಂದರೆ ಆಟೋ ಬರುತ್ತಲ್ಲ, ಊಬರ್ ಆಟೋ ಬರುತ್ತಲ್ಲ, ಅದನ್ನು ಬುಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇದೇ ಥರ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.